ಡಿ ಕೆ ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಮಂತ್ರಿ ಸ್ಥಾನ ತಪ್ಪಿದಂತಹ ಹಿರಿಯರು ಅನೇಕರಿದ್ದಾರೆ. ಅದರಲ್ಲಿ ಪ್ರಮುಖರಾದಂಥವರು ಟಿ.ಬಿ. ಜಯಚಂದ್ರ ಅವರು ದೆಹಲಿ ವಿಶೇಷ ಪ್ರತಿನಿಧಿಗಳಾಗಿ, ಹಾಗೆಯೇ ಕಾನೂನು ಸಚಿವರಾಗಿ, ನೀರಾವರಿ ಸಚಿವರಾಗಿ ಸಾಕಷ್ಟು ಅನುಭವ ಇದ್ದಂಥವರು. ಆದರೆ ಅವರ ಅನುಭವವನ್ನು, ಅವರ ಹಿರಿಯತನವನ್ನು ಬಳಸ್ಕೊಳ್ಳೋದ್ರಲ್ಲಿ ಒಂದು ಕಡೆಗೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ಕೂಡ ವಿಫಲರಾಗಿದ್ದಾರೆ. ಅವ್ರು ಈಗಾಗಲೇ ಸಾಕಷ್ಟು ಅವರ ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ, ಆದರೂ ಕೂಡ ನಾವು ಮಾತಾಡಿಸ್ತೇವೆ. ಸರ್, ಅಸಮಾಧಾನ, ಬೇಸರ ಎಲ್ಲವೂ ಒಂದು ಕಡೆ, ಆದರೆ ಇಷ್ಟು ಕಡೆಗಣನೆ ಅಂತಕ್ಕಂಥದ್ದು, ಒಂದು ಕಡೆ ಸಮುದಾಯಕ್ಕೆ ಮಾಡ್ತಿರ್ತಕ್ಕಂತಹ ಅಪಮಾನ, ಜೊತೆ ಹಿರಿಯತನವನ್ನು ಬಳಸ್ಕೊಳ್ತಾ ಇರತಕ್ಕಂಥದ್ದು, ನಿಮ್ಗೆ ಏನು ಅನಿಸ್ತಿದೆ ಸರ್ ಈ 2 ದಿನಗಳ ಈ ಒಂದು ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ? ನೋಡಿ, ನನಗೆ ರಾಜಕಾರಣ ಪ್ರಾರಂಭ ಆದಾಗಲಿಂದಲೂ ಕೂಡ ನನ್ನ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ನನ್ನ ಸಮಾಜ, ನನ್ನ ಮತಕ್ಷೇತ್ರದ ಜನರು. ಅವರ ಮನೋಭಿಪ್ರಾಯದಂತೆ ನಾನು ನಡೀಬೇಕಾಗ್ತದೆ. ಅವ್ರಿಗೆ ಈ ವಿಸ್ತರಣೆಯಲ್ಲಿ ತಂದಿರತಕ್ಕಂಥ ಅಸಮಾಧಾನವನ್ನು ಸಮಾಧಾನ ಪಡಿಸ್ತಕ್ಕಂಥದ್ದೇ ಕಷ್ಟ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ನಾನು ಅವರ ಆಣತಿಯಂತೆ ನಡೀಬೇಕಾಗ್ತದೆ. ಅವ್ರ ಬೇಸರ ಆಗಿದೆ. ಅವರು ನಾನಾ ರೀತಿಯಲ್ಲಿ ಅವರ ಬೇಸರವನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ನಾನು ಎಷ್ಟೇ ಸಮಾಧಾನ ಮಾಡಿದ್ರೂ ಕೂಡ ಸಮಾಧಾನಗೊಳ್ತಾ ಇಲ್ಲ. ನೋಡೋಣ ಏನಾಗ್ತದೆ. ಸಮುದಾಯದ ಒತ್ತಡ ಒಂದು ಕಡೆಗೆ, ಸ್ವಾಮೀಜಿಗಳು ಕೂಡ ಒತ್ತಡ ಮಾಡಿದ್ರು ತಮಗೆ ಕೊಡಬೇಕು ಅಂತಂದೇಳಿ. ಇಷ್ಟರ ಮಟ್ಟಿಗೆ ಕಡೆಗಣನೆ ಅಂದ್ರೆ ಎಲ್ಲೋ ಒಂದು ಕಡೆಗೆ ಹಿರಿಯತನಕ್ಕೂ ಬೆಲೆ ಇಲ್ದಂಗಾಗಿರ್ತಕ್ಕಂಥ, ಒಬ್ರಿಗಲ್ಲ ಎಲ್ರಿಗೂ ಕೂಡ, ಕೇವಲ ಟಿ.ಬಿ. ಜಯಚಂದ್ರ ಒಬ್ಬರೇ ಅಲ್ಲ, ಈ ಬಾರಿಯ 2ನೇ ಅವಧಿಯ ಸಂಪುಟದಲ್ಲಿ ಆಗಿರ್ತಕ್ಕಂಥ ವಿಸ್ತರಣೆಯಲ್ಲಿ ಬಹಳ ಕಡೆಗಣನೆ ಆಗಿದೆ ಹಿರಿಯರು. ಯಾಕೆ ಅವರ ಹಿರಿಯತನ ಬೇಕಿಲ್ವಾ, ಅನುಭವತನ ಬೇಕಿಲ್ವಾ, ಯಾವ ಸಂದೇಶ ಕೂಡ ಕೊಟ್ಟಿದ್ದಾರೆ ಅಂತ ರಾಜ್ಯ ಕಾಂಗ್ರೆಸ್? ಅಲ್ಲ, ಅದನ್ನು ಅವ್ರು ಹೇಳಬೇಕು, ನಾನೇನು ಹೇಳೋಕ್ಕಾಗ್ತದೆ. ಅದನ್ನು ನೋಡೋಣ. ಇದು ನಮ್ಮ ಕೆಲವು ಶಾಸಕರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನೋಡೋಣ ಏನಾಗ್ತದೆ. ಸಂಪುಟದಲ್ಲಿ ಇರ್ತಕ್ಕಂಥ ಎಷ್ಟೋ ಹಿರಿಯರಿಗೆ, ಸಚಿವರಿಗೆ ತಾವು ಹೈಕಮಾಂಡ್ ನಾಯಕರನ್ನ ಪರಿಚಯ ಮಾಡಿಸಿದಂಥ ಉದಾಹರಣೆಗಳಿದ್ದಾವೆ. ಆದರೆ ನಿಮ್ಮನ್ನೇ ಇವತ್ತು ಹೈಕಮಾಂಡ್ ನಾಯಕರು ಕಡೆಗಣನೆ ಮಾಡಿಸಿದ್ರು. ಯಾಕೆ ಗಮನಕ್ಕೆ ಬರ್ತಾಯಿಲ್ಲ ಅಂತ? ಯಾವಾಗಲೂ ದೆಹಲಿ ಸಂಪರ್ಕದಲ್ಲಿದ್ರಿ, ಹೈಕಮಾಂಡ್ ನಾಯಕರ ಸಂಪರ್ಕದಲ್ಲಿದ್ರಿ, ಅವ್ರಿಗೆ ಯಾಕೆ ಏನಾಗ್ತಾ ಇದೆ ಅಂತ ಹೇಳಿ ನಿಜಕ್ಕೂ ಕೂಡ ಅದನ್ನು ನಾನು ನನ್ನ ಊಹೆಗೆ ಮೀರಿರ್ತಕ್ಕಂಥದ್ದು. ಅದೇನಾಗ್ತಾ ಇದೆ ಅಂತಕ್ಕಂಥದ್ದು ನನಗೂ ಕೂಡ ಗೊತ್ತಿಲ್ಲ. ಸಚಿವ ಸ್ಥಾನಕ್ಕೆ ವಿಪಕ್ಷಗಳು ಆರೋಪ ಮಾಡದಂತೆ ಎಲ್ಲೋ ಒಂದ್ ಕಡೆಗೆ ಎಲ್ಲೋ ಮನಿ ಆಫರು ಈ ತರ ಆಗಿದೆ ಅಂತಕ್ಕಂಥದ್ದು ಹೇಳ್ತಾ ಇದ್ರು. ಆ ಥರದ್ದೇನೋ ಲಾಬಿ ಆಯ್ತಾ ಏನಾದ್ರು? ಏನು ಅಂತ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ನನಗೆ ಐ ವಾಸ್ ಡಿನೇಡ್ ಅಷ್ಟು ಮಾತ್ರ ಗೊತ್ತು. ಎಲ್ಲೋ ಒಂದು ಕಡೆಗೆ ನಾನು ನನ್ನ ಕ್ಷೇತ್ರದ ಮತದಾರರನ್ನ, ಸಮಾಜದವ್ರನ್ನ ಸಮಾಧಾನ ಮಾಡ್ತಕ್ಕಂಥದ್ದು ದೊಡ್ಡ ಪ್ರಯತ್ನ ಆಗಿದೆ ನನಗೆ 2 ದಿವಸದಿಂದಲೂ ಕೂಡ. ಒತ್ತಡ ಇದೆ ನಿಮಗೆ, ಒಪ್ಕೊಳ್ತೀನಿ. ಮುಂದೆ ಏನ್ ನಿರ್ಧಾರ ಅಂತ ಕೂಡ ಅಷ್ಟೇ ಕುತೂಹಲ ಕೂಡ ಇದೆ. ಯಾಕೆಂದ್ರೆ ಕೇವಲ ಕ್ಷೇತ್ರದ ಒಬ್ಬರು ಜನರಲ್ಲ, ಸಮುದಾಯದಲ್ಲಿ ಇರ್ತಕ್ಕಂತಹ ಈ 5-6 ತಾಲೂಕುಗಳು ಪ್ರಮುಖವಾಗಿರ್ತಕ್ಕಂಥವು, 2-3 ಜಿಲ್ಲೆಗಳಲ್ಲಿ ಇರ್ತಕ್ಕಂಥವ್ರು ಕೂಡ ಸಮುದಾಯದ, ಕುಂಚಿಟಿಗ ಸಮುದಾಯದವರು ನಾಯಕರಿಗೆ ಸಿಗ್ಲಿಲ್ಲ ಅವಕಾಶ ಅಂತಕ್ಕಂಥದ್ದು ಒಂದು ಬೇಸರ ಇದೆ. ಇದೆಲ್ಲವೂ ಕೂಡ 2028ರ ಚುನಾವಣೆಗೆ ಇವೆಲ್ಲವೂ ಕೂಡ ಒಂದಷ್ಟು ಅಂಶಗಳಾಗಲ್ಲ ಪೂರಕವಾಗಿ ಅಂತ, ಪಕ್ಷದ ಗೆಲುವಿಗೆ ಸೋಲುವಿಗೆ ಎಲ್ಲವೂ ಕೂಡ. ಇದೇನು ಪಕ್ಷದ ಮುಖಂಡರಿಗೆ ಗೊತ್ತಿಲ್ಲ ಅಂತ ಹೇಳಿ ಅದು ಯಾಕೆ ಅದನ್ನ ಲೆಕ್ಕಾಚಾರ ಹಾಕಿಲ್ವೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಈಗ ಹಂಗಾಮಿ ಸ್ಪೀಕರ್ ಆಗಿ ತಮ್ಮನ್ನ ಮುಂದುವರಿಸಬೇಕು ಅಂತಕ್ಕಂಥದ್ದು ನಾನು ಅದು ಪ್ರಸ್ತಾಪ ಬಂದಾಗ ನಾನು ಬೇಡ ಅಂತ ಹೇಳಿದ್ದೆ. ಆದರೂ ಕೂಡ ಇವತ್ತು ಬೆಳಿಗ್ಗೆ ನೋಟಿಫಿಕೇಶನ್ ನೋಡಿದ್ದೀನಿ. ನೋಡೋಣ, ಈ ಹಿನ್ನೆಲೆಯಲ್ಲಿ ಕೆಲವು ಶಾಸಕರು ಒಂದೊಂದೇ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಒಪ್ಕೋಬಾರ್ದು ಹಾಗೆ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡೋಣ, ನಾವೆಲ್ಲ ಕೂತು ಮಾತಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.